ರೀ ನಾವೇನೋ ಅವತ್ತು ಅಮೃತನ ರಹಸ್ಯನ ತಿಳ್ಕೊಳ್ಬೇಕು ಅಂತ ಮಾತಾಡ್ಕೊಂಡ್ವಿ. ಆದರೆ ಹೇಗೆ ಮುಂದುವರಿಯೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಇದೆಲ್ಲ ನಮ್ಮಿಂದ ಸಾಧ್ಯನಾ, ಅಥವಾ ನಮ್ಗೆ ಬಂದಿರೋ ಅನುಮಾನದಲ್ಲಿ ಹುರುಳಿದೆಯಾ ಅಂತ ಅನಿಸ್ತಾ ಇದೆ. ಅಲ್ಲ, ಅವಳಿಗೇನೋ ಶಕ್ತಿ ಇರೋದಕ್ಕೆ ಹೇಗೆ ಸಾಧ್ಯ? ಮೂರಾಜಿ, ನಿನಗೆ ಬಂದಿರೋ ಅನುಮಾನ ಸರಿಯಾಗೇ ಇದೆ. ಅವಳಲ್ಲಿ ನಿಜವಾಗ್ಲೂ ಒಂದು ದೊಡ್ಡ ರಹಸ್ಯ ಇದೆ ಕಣೆ. ಅಷ್ಟು ದಿನದಿಂದ ಈ ಮಾತನ್ನ ಕೇಳಿ ಕೇಳಿ ನಂಗೆ ಸಾಕಾಗೋಗಿದೆ. ಬಾಯ್ ಬಿಟ್ಟು ಹೇಳೋದಕ್ಕೇನು, ಬಾಯ್ ಬಿದ್ದೋಗಿದ್ಯಾ? ಹ್ಞೂ ಕಣೆ, ಬಾಯಿ ಬಿದ್ದೋಗಿದೆ. ತಮಾಷೆ ಅಲ್ಲ, ಇದೇ ಸತ್ಯ. ರಹಸ್ಯ ಹೊರಗೆ ಬರ್ದಿರೋ ಹಾಗೆ ಏನೋ ತಂತ್ರ ಮಾಡಿದಾಳೆ. ಅದಕ್ಕೆ ಇಷ್ಟು ದಿನ ಸುಮ್ಮನಿದ್ದೆ. ಈಗ ಸರಿಯಾಗಿ ಕೇಳಿಸ್ಕೊ. ಅವತ್ತು ನೀನು ಹೇಳ್ದಾಗೆ ಒಬ್ಬ ಒಳ್ಳೆ ಮಂತ್ರವಾದಿನ ಹುಡ್ಕೋಣ. ಅವರಿಂದ ಅಮೃತ ರಹಸ್ಯನೆಲ್ಲ ಬಾಯಿ ಬಿಡಿಸೋಣ. ನನ್ನ ಬಾಯಿ ಕಟ್ಟಾಕಿ ರಹಸ್ಯನೆಲ್ಲ ಹೂತಾಕಕ್ಕೆ ನೋಡ್ತಿರೋ ಅವಳು ಹುನ್ನಾರಕ್ಕೆ ತಕ್ಕ ಉತ್ತರ ಕೊಡಬೇಕು. ಇನ್ನು ಸುಮ್ಮನಿದ್ರೆ ಆಗಲ್ಲ. ಅವಳನ್ನ ಈ ಮನೆಯಿಂದಲ್ಲ, ಈ ಲೋಕದಿಂದನೇ ಹೊರಗೆ ಕಳಿಸ್ಬೇಕು. ಹಾಗೆ ಮಾಡ್ತೀನಿ. ರೀ, ಒಬ್ಬ ಮಂತ್ರವಾದಿನ ಕರ್ಕೊಂಡು ಬಂದು ಏನೂ ಪ್ರಯೋಜನ ಆಗಲಿಲ್ಲ. ಈಗ ಇನ್ನೊಬ್ಬ ಮಂತ್ರವಾದಿನ ಹೇಗೆ ಹುಡುಕೋದು? ಯಾಕಾಗಲ್ವೇ? ಅವನಿಲ್ದಿದ್ರೆ ಅವನ ಅಪ್ಪನ ಥರದವನ್ನ ಹುಡ್ಕೋಣ ಅಂತ ಮಾತಾಗಿತ್ತು ತಾನೆ ಅವತ್ತು. ಅದು ಸರಿ, ಆ ಬಾಬಾ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಹಾಗಾದ್ರೆ ಅವ್ರ ಹತ್ರನೇ ಹೋಗಿ ಕೇಳ್ಬೋದಾಗಿತ್ತಲ್ಲ. ಬೇಡ ರಜೆ, ಅವ್ರು ಬೇಡ, ಬೇರೆಯವ್ರನ್ನ ಹುಡ್ಕೋಣ. ಅವನಿಗಿಂತ ಶಕ್ತಿಶಾಲಿ ಆಗಿರೋನ್ನ ಹುಡುಕ್ತೀನಿ ಈ ಸತಿ. ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಸರಿ ಆಗಿದ್ರೆ ಬಾಬಾಕ್ಕಿಂತ ಶಕ್ತಿಶಾಲಿ ಆಗಿರೋನು ಇದ್ದೇ ಇರ್ತಾನೆ, ಸಿಕ್ಕೇ ಸಿಗ್ತಾನೆ. ನೋಡ್ತಾ ಇರು. ಅಮೃತ, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಮಾವ. ಅದು ಸರಿ, ಒಂದಷ್ಟು ವಿಚಾರಗಳು ಕೇಳ್ಪಟ್ಟೆ ನಿನ್ನ ಅರ್ಜುನ್ ಬಗ್ಗೆ. ಅದೇನೋ ತವ್ರ ಮನೆಗೆ ಹಬ್ಬಕ್ಕೆ ಅಂತ ಹೋದವರು ಜಗಳ ಮಾಡ್ಕೊಂಡು ಬಂದಿದ್ದೀರಂತೆ. ಏನು ವಿಷಯ ಅಮ್ಮ? ನೋಡಮ್ಮ ಅಮೃತ, ಪರ್ಸ್ನಲ್ ವಿಚಾರದಲ್ಲಿ ಮೂಗು ತೋರಿಸ್ತಿದ್ದೀನಿ ಅಂತ ಅಂದ್ಕೋಬೇಡ. ಈಗ ಅಣ್ಣನೂ ಊರಲ್ಲಿಲ್ಲ. ಅವನ ಸ್ಥಾನದಲ್ಲಿ ನಿಂತು ಮಕ್ಕಳಿಗೇನಾದರೂ ಸಮಸ್ಯೆ ಇದ್ದರೆ ಕೇಳಿ ಆದರೆ ಬಗೆಹರಿಸೋಣ ಅಂತ ಅಷ್ಟೇ. ಆಗಲೇ ಅರ್ಜುನು ತುಂಬ ನೊಂದ್ಕೊಂಡಿದ್ದ. ನೀನು ಕೂಡ ಬೇಜಾರಲ್ಲಿರೋ ಆಗಿದೆ. ಏನಾಯ್ತಮ್ಮ? ಅರ್ಜುನ್ ಏನಾದರೂ ನಿನ್ನ ಮನಸ್ಸಿಗೆ ಬೇಜಾರಾಗೋಗಿ ಮಾಡಿದ್ನಾ? ಹಾಗೇನಾದರೂ ಇದ್ದರೆ ಹೇಳು, ನಾನು ಈಗಲೇ ಅವನ್ನ ಕರೆದು ಬುದ್ಧಿ ಹೇಳ್ತೀನಿ. ಹಾಗೇನಿಲ್ಲ ಮಾವ. ಅವತ್ತು ನಾನು ಯಾವುದೋ ಒಂದು ಮುಖ್ಯವಾದ ಕೆಲಸಕ್ಕೆ ಹೊರಟಿದ್ದೆ. ಅವರದಕ್ಕೆ ಅಡ್ಡಿ ಮಾಡಿದ್ರು. ನನಗೂ ಅವತ್ತು ಸ್ವಲ್ಪ ತಾಳ್ಮೆ ಮೀರಿತ್ತು. ಅದಕ್ಕೆ ಮಾತಿಗೆ ಮಾತು ಬೆಳೆದು ಒಂದು ಚಿಕ್ಕ ಜಗಳ ಆಯಿತು ಅಷ್ಟೇ. ಬೇರೆ ಏನೂ ಇಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡಿ ಮಾವ. ಮುಖ್ಯವಾದ ಕೆಲಸನ? ಏನಮ್ಮ ಅದು ಅಂಥ ಮುಖ್ಯವಾದ ಕೆಲಸ? ಅಮೃತನೂ ಈಗ ಮಲಗಿರ್ತಾಳೆ. ನಾನು ಹೋದರೆ ಸುಮ್ಮನೆ ಡಿಸ್ಟರ್ಬ್ ಆಗತ್ತೆ. ಅದು ಅಲ್ಲದೆ ಓದೋವಾಗ ಮಧ್ಯದಲ್ಲಿ ಎದ್ದೋದ್ರೆ ನನಗೂ ಬೇಜಾರಾಗತ್ತೆ. ದಿಮ್ಗಿ ಮೇಲೆ ತರೋಕ್ಕಾಗಲ್ಲ. ಸಾರಿ. ಬೇಕಾದರೆ ನನ್ನ ಕಾಲನ್ನೇ ದಿಂಬು ಅಂದ್ಕೊಂಡು ಮಲ್ಕೋಬೋದು. ನನಗೇನು ಬೇಜಾರಿಲ್ಲ. ನಾಟ್ ಅ ಬ್ಯಾಡ್ ಐಡಿಯಾ. ನನಗಿದು ಹೊಳದೇ ಇರಲಿಲ್ಲ. ಬಂದೆ. ಬಾ. ಅಂತೂ ಇಲ್ಲಿವರೆಗೂ ಬಂದೆ ಅಲ್ವಾ ಅರ್ಜುನ್?
ಇಲ್ಲ ಇಲ್ಲ, ಇದು ಇಷ್ಟಕ್ಕೆ ನಿಲ್ಬಾರ್ದು ಕಣೋ. ಇವತ್ತು ನನ್ನ ಕಾಲನ್ನು ತಲೆದಿಂಬು ಮಾಡ್ಕೊಂಡಿದ್ಯಾ ಅಲ್ವಾ? ನೋಡ್ತಾ ಇರು, ನಿನ್ನನ್ನು ಸಂಪೂರ್ಣವಾಗಿ ನನ್ನೋನ್ ಮಾಡಿಕೊಂಡು ನನ್ನ ಹಿಂದೆ ಸುತ್ತೋ ಹಾಗೆ ಮಾಡ್ತೀನಿ. ಮಲ್ಕೋ ಅರ್ಜುನ್, ಈಗ ನೆಮ್ಮದಿಯಾಗಿ ಮಲ್ಕೋ. ಅಮೃತ, ಯಾಕಮ್ಮ ಮುಖ ತುಂಬ ಬಾಡೋಗಿದೆ? ಏನು ವಿಷಯ? ಹಾಗೇನಿಲ್ವಲ್ಲ, ನಾನು ಆರಾಮಾಗಿದ್ದೀನಿ. ಆರಾಮ? ನೀನು ಆರಾಮಾಗಿರೋಕ್ಕೆ ಹೇಗೆ ಸಾಧ್ಯ? ದಿನೇ ದಿನೇ ಅರ್ಜುನ್ ನಿನ್ನಿಂದ ದೂರ ಆಗ್ತಿದ್ದಾನೆ. ಅವನು ಕೈ ಬಿಟ್ಟು ಹೋಗ್ತಾನೇನೋ ಕೊರಗು ನಿನ್ನ ಮುಖದಲ್ಲಿ ಸ್ಪಷ್ಟ ಕಾಣ್ತಾ ಇದೆ. ಬೇಜಾರಾಗ್ತಿದೆಯಾ? ನೀವು ಏನು ಹೇಳೋದಕ್ಕೆ ಹೊರಟಿದ್ದೀರಾ? ಹೇಳೋದಕ್ಕೆ ಕೇಳೋದಕ್ಕೆ ಏನಿದೆಯಮ್ಮ? ನೀನು ನಮ್ಮ ಅರ್ಜುನ್ಗೆ ಸರಿಯಾದ ಜೋಡಿ ಅಲ್ಲ ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿದೆ. ಅದೇ ಪದೇ ಪದೇ ನೀನು ನಿರೂಪಿಸಿ ತೋರಿಸ್ತಾ ಇದೆಯಾ. ನೋಡಮೃತ, ಈಗಲೂ ಕಾಲ ಮಿಂಚಿಲ್ಲ. ನೀನೇ ನಮ್ಮ ಅರ್ಜುನಿಂದ ದೂರ ಆಗಿಬಿಟ್ರೆ ನಿನಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಅಜ್ಜಿ, ನಿದ್ದೆ ಕಣ್ಣಲ್ಲಿ ಮನುಷ್ಯರು ಅರಳು ಮರಳಾಗಿ ಮಾತಾಡ್ತಾರೆ ಅಂತ ಕೇಳಿದ್ದೆ. ಈಗ ನೋಡ್ತಾ ಇದ್ದೀನಿ. ಪಾಪ ನಿಮಗೂ ವಯಸ್ಸಾಯಿತು, ಸುಸ್ತಾಗಿರುತ್ತೆ. ಹೋಗಿ ಮಲ್ಕೊಳ್ಳಿ. ನಿಂತ್ಕೊಳ್ಳೆ. ಈಗಲೂ ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ ಕೇಳು. ನಾನು ಮನಸ್ಸು ಮಾಡಿದ್ರೆ ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತ ಕಣಕ್ಕಿಳಿದ್ರೆ ನಿನ್ನ ಬೀದಿಗೆ ತಂದು ನಿಲ್ಲಿಸೋ ತಾಕತ್ತು ನನಗಿದೆ. ನೋಡು, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ನೀನೇ ನನ್ನ ಮೊಮ್ಮಗನಿಂದ ದೂರ ಆಗ್ಬಿಡು. ಈ ತ್ರಿವೇಣಿ ಕೋಪ ಛಲ ಎಂಥದ್ದು ಅಂತ ನಿನಗೆ ಗೊತ್ತಿಲ್ಲ. ನನ್ನ ಎದುರಾಕೋಬೇಡ. ಅಜ್ಜಿ, ವಯಸ್ಸಾದ್ಮೇಲೆ ಸಹಜವಾಗಿ ಕೈಕಾಲಲ್ಲಿ ಶಕ್ತಿ ಕಡಿಮೆ ಆಗ್ತಾ ಬಾಯಿ ಜೋರಾಗತ್ತಂತೆ. ಪರವಾಗಿಲ್ವೇ? ಹಂತ ಹಂತವಾಗಿ ನೀವು ಅದನ್ನೇ ನಿರೂಪಿಸ್ತಾ ಇದ್ದೀರಾ. ಏನು ಹೆದರಿಸ್ತಾ ಇದ್ದೀರಾ? ಬರ್ತಾ ಬರ್ತಾ ನಿನ್ನ ನಾಲ್ಗೆ ಉದ್ದ ಆಗ್ತಿದೆ. ಜೋಪಾನ. ಹ್ಞೂ ಅಜ್ಜಿ, ಕೆಲವು ನಾಲಿಗೆ ಅಡ್ಡದಾರಿ ಹಿಡಿದಾಗ ಅದಕ್ಕೆ ತಕ್ಕ ಉತ್ತರ ಕೊಡೋದಕ್ಕೆ ನನ್ನ ನಾಲಿಗೆ ಉದ್ದ ಆಗಲೇಬೇಕು. ನಿಮ್ಮ ಗೊಡ್ಡು ಬೆದರಿಕೆಗೆಲ್ಲ ಹೆದರೋಳಲ್ಲ ನಾನು. ಅದೇನು ಪ್ರಯತ್ನ ಮಾಡ್ತೀರೋ ಮಾಡ್ಕೊಳ್ಳಿ. ಆಗುತ್ತೋ ಬಿಡುತ್ತೋ ಅಂತ ನಿಮಗೆ ಗೊತ್ತಾಗತ್ತಲ್ಲ. ಹಾಗೆ ಇನ್ನೊಂದು ಮಾತು, ನಾನೇನು ಮಾಡಬೇಕು ಅನ್ನೋದನ್ನು ನೀವು ಹೇಳೋದಕ್ಕೆ ಬರಬೇಡಿ. ನಾನೇನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಕೈಲಾಗದಿದ್ದವರು ಮೈ ಪರ್ಚ್ಕೊಂಡ್ರು ಅನ್ನೋ ಹಾಗೆ ಹಾರಾಡಿ ಕೂಗಾಡಿ ಯಾಕೆ ಆಯಾಸ ಮಾಡ್ಕೋತೀರಾ? ಪಾಪ ವಯಸ್ಸಾಗಿದೆ, ಹೋಗಿ ಮಲ್ಕೊಳ್ಳಿ. ನನಗೆ ಬಾಯಿ ಬಂದಾಗ ಮಾತಾಡ್ತೀಯ? ಅಷ್ಟು ಪೊಗರ ನಿನಗೆ? ನೋಡ್ತಾ ಇರು ಹೇಗೆ ನಿನ್ನ ಈ ಮನೆಯಿಂದ ಒದ್ದಾಚೆ ಆಗ್ತೀನಿ ಅಂತ. ಇಷ್ಟು ದಿನ ಸಾಧು ಸಹಾಯ ಮಾಡ್ತಿದ್ದಿದ್ದು ಅಮೃತಾಗೇನಾ? ಅಮೃತಾನೇ ನಾಗಿಣಿನಾ? ನೀನಿಂದ ಒಂದು ಕೆಲಸ ಆಗಬೇಕಿತ್ತು. ಕೆಲಸನ ಹೇಳಿ, ಅದಕ್ಕೆ ಯಾಕೆ ಇಷ್ಟೊಂದು ಸಂಕೋಚ ಪಟ್ಕೋತಾ ಇದ್ದೀರಾ? ಅದು ನಿಮ್ಮಿಬ್ಬರ ದೇಹದಿಂದ 1-2 ಹನಿ ರಕ್ತ ಬೇಕಂತೆ. ಇಲ್ಲ ಅತ್ತೆ, ನಾನು ಕೊಡಲ್ಲ. ಯಾಕೆ ಕೊಡಲ್ಲ? ನಿಮ್ಮಿಬ್ರಿಗೆ ಒಳ್ಳೇದಾಗ್ಲಿ ಅಂತ ತಾನೇ ಈ ಪೂಜೆ ಮಾಡಿಸ್ತಾ ಇರೋದು. ಇವನೇ ಕೊಡಬೇಕಾದ್ರೆ ನೀನ್ ಯಾಕೆ ಕೊಡಲ್ಲ? ಇಲ್ಲ, ಯಾರು ಏನಂದ್ರೂ ಸರಿ, ನನಗೆ ರಕ್ತ ಕೊಡೋದಕ್ಕೆ ಇಷ್ಟ ಇಲ್ಲ.